ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಹುಷಾರು ತಪ್ಪಿದೆ. 8ನೇ ತಾರೀಕು, ಸೊ ಲಾಸ್ಟು ಫೆಬ್ರವರಿ 8ನೇ ತಾರೀಕು ನಂದು ಲಾಸ್ಟ್ ವಿಡಿಯೋ ಮಾಡಿದ್ದು ಸ್ವದೇಶಿ ಮೇಳ ಇತ್ತು. ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೆ. ಬೆಂಗಳೂರು ಶಾಲಿನಿ ಗ್ರೌಂಡ್ಸ್ನಲ್ಲಿ ನಮ್ಮ ಸ್ವದೇಶಿ ಮೇಳದಲ್ಲಿ ನಮ್ಮ ಮಣ್ಣಿನ ಆಭರಣ ಸಹ ಭಾಗವಹಿಸಿತ್ತು. ಸುಮಾರು ಜನ ಬಂದಿದ್ರಿ. ಸೊ ಅಲ್ಲಿಂದ ನಾನು ಒಂದು ವಿಡಿಯೋ ಮಾಡಿದ್ದು ಬಿಟ್ಟರೆ ಅದಾದ ಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ತುಂಬ ಸಲ ಟ್ರೈ ಮಾಡಿದೆ ವಿಡಿಯೋ ಮಾಡಬೇಕು ಅಂತ ಹೇಳಿ, ಬಟ್ ಆಗಲಿಲ್ಲ. ಸೊ ಮೊದಲಿಗೆ ನಾನು ಸ್ವದೇಶಿ ಮೇಳ ಅಂದರೆ ಅದು ನನಗೆ ತುಂಬ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಟೈಮು ನನ್ನ ಈ ಬಿಸ್ನೆಸ್ ಜರ್ನಿಯಲ್ಲಿ 5 ದಿನದ ಒಂದು ಎಕ್ಸಿಬಿಷನನ್ನು ನಾನು ತಗೊಂಡಿದ್ದು ಫಸ್ಟ್ ಟೈಮು. ಸೊ ಇದ್ರದ್ದು ಸಾಧಕ ಬಾಧಕಗಳು ಏನಿತ್ತು, ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸು, ಅದನ್ನು ಶೇರ್ ಮಾಡಬೇಕು ಅಂತ ಹೇಳಿ ತುಂಬ ಸಲ ಅಲ್ಲಿಂದ ಬಂದ ಮೇಲೆ ತುಂಬ ಟ್ರೈ ಮಾಡಿದೆ, ಮಾಡಬೇಕು ಅಂತ ಹೇಳಿ. ಸೊ ಎಕ್ಸಿಬಿಷನ್ ಇದ್ದಿದ್ದು 7, 8, 9, 10, 11ರವರೆಗೂ ಇತ್ತು. ಸೊ 11 ರಾತ್ರಿ ನಾವು 11ನೇ ತಾರೀಕು ರಾತ್ರಿ ಅಂದರೆ 12ನೇ ತಾರೀಕೆ ಬಿದ್ದೋಗಿರುತ್ತೆ. ಅದು 1:15 ಬಂದಿದ್ದು ನಾವು ರಾತ್ರಿ 1:15 ಬಂದಿದ್ದು. ಸೊ ಅಲ್ಲಿವರೆಗೂ ಒಂಥರ ವಿಚಿತ್ರವಾಗಿತ್ತು ನನಗೆ ಲೈಫು. ತುಂಬ ವಿಶೇಷವಾದಂತಹ ಅನುಭವಗಳು. ಸೊ ಅದೆಲ್ಲವನ್ನು ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಇವತ್ತಿಗೂ ಸಹ ನನ್ನ ಗಂಟಲು ಅಷ್ಟು ಕ್ಲಿಯರ್ ಆಗಿಲ್ಲ, ಇನ್ನೂ ಸ್ವಲ್ಪ ಏನೋ ಹಿಡ್ಕೊಂಡಂಗೆ ಇದೆ. ಸಖತ್ತು ಆರೋಗ್ಯ ತಪ್ಪೋಯ್ತು ಈ ಒಂದಷ್ಟು ದಿನದಲ್ಲಿ ಅಲ್ಲಿಂದ ಬಂದಮೇಲೆ. ಸೊ ಸುಧಾರಿಸ್ಕೊಂಡು ಇವತ್ತು ಮಾತಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವದೇಶಿ ಮೇಳ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ 5 ಡೇಸು ಕಂಟಿನ್ಯೂಸ್ಸು 5 ದಿನ ನಾನು ಮನೆಯಿಂದ ಹೊರಗಡೆ ಇದ್ದು ಒಂದು ಎಕ್ಸಿಬಿಷನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು ಇದು ಮೊದಲನೇ ಸಲ. ಒಂದಷ್ಟು ತಪ್ಪುಗಳನ್ನು ಮಾಡಿದೆ, ತುಂಬ ತಪ್ಪುಗಳನ್ನು ಇಲ್ಲಿ ನಾನು ಮಾಡಿದೆ. ಮೊದಲನೇದಾಗಿ ಅಷ್ಟು ಲಾಂಗ್ ಟರ್ಮನ್ನು ನಾನು ಚೂಸ್ ಮಾಡ್ಕೊಂಡಿದ್ದು. ಸೊ ಅಷ್ಟು ದಿನದ ಒಂದು ಎಕ್ಸಿಬಿಷನ್ನ ನಾನು ಚೂಸ್ ಮಾಡ್ಕೊಂಡಿದ್ದು. ಸೊ ಒಂಟಿಯಾಗಿರ್ತೀವಿ, ನಮಗೆ ಮನೇನೂ ನಿಭಾಯಿಸಿ ಅಲ್ಲೂ ನಿಭಾಯಿಸೋದು, ಮತ್ತು ಎಕ್ಸಿಬಿಷನ್ ಬಗ್ಗೆ ತೀರಾ ಅಷ್ಟೊಂದು ಗೊತ್ತಿರಲ್ಲ. ಎಲ್ಲ ಎಕ್ಸಿಬಿಷನ್ ಬಗ್ಗೆನೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಒಂದಿನದ್ದೇನೋ ಹೋಗಿ ಬರೋದು ಅದಷ್ಟು ರಿಸ್ಕ್ ಅಂತ ಅನಿಸಲ್ಲ. ಆದರೆ ಈ ಥರ ಕಂಟಿನ್ಯೂಸ್ 5 ದಿನ ನನ್ನದಲ್ಲದ ಊರಲ್ಲಿ ಹೋಗಿ ಸೊ ನನಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಬದುಕೋದಿದೆಯಲ್ಲ, ಇದು ನನಗೆ ಮೊದಲನೇ ಅನುಭವ. ಹಾಗಾಗಿ ನಾನು ತುಂಬ ಅಂದ್ಕೊಂಡಿದ್ದು, ನಾನು ಇಷ್ಟು ದೊಡ್ಡ ಒಂದು ಟೈಮ್ ಡ್ಯೂರೇಷನ್ನ ಎಕ್ಸಿಬಿಷನ್ನ ತೊಗೊಂಡಿದ್ದು ತಪ್ಪಾಯಿತು ಅಂತ ಅನ್ನಿಸ್ತು. ಮತ್ತು ಆ ಎಕ್ಸಿಬಿಷನಲ್ಲಿ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ, ಸೊ ನಾನು ಅಲ್ಲಿ ಸ್ಟಾಲ್ನ ಬುಕ್ ಮಾಡ್ಕೊಳ್ಳೋ ಹೊತ್ತಿಗೆ ನನಗೆ ಸ್ಟಾಲ್ ನಂಬರ್ ಸಿಕ್ಕಿದ್ದು 137. ಸೊ 200+ ಇದ್ದಂಥ ಒಂದು ಆ ಮೇಳದಲ್ಲಿ ನನಗೆ ಸಿಕ್ಕಿದ್ದು 137ನಲ್ಲಿ. ಸೊ 200+ ಅಂತ ಹೇಳಿದ್ರೆ ನಾನು ಈ ಕಡೆಗೂ ಅಲ್ಲ ಆ ಕಡೆಗೂ ಅಲ್ಲ, ಮಧ್ಯದಲ್ಲಿ ಸಿಗಾಕೊಂಡಿದ್ದೆ. ನೀವು ಮುಂದೆಯಿಂದ ನೋಡ್ಕೊಂಡು ಬರೋರು ಸುಸ್ತಾಗ್ಬಿಡ್ತಾರೆ, ಅಲ್ಲಿಗೆ ಬರೋಷ್ಟರಲ್ಲಿ ಹಿಂದೆಯಿಂದ ನೋಡ್ಕೊಂಡು ಬರೋರು ಸುಸ್ತಾಗ್ಬಿಡ್ತಾಯಿದ್ರು. ಸೊ ಆ ಥರ ಒಂದು ಇಕ್ಕಟ್ಟಾದ ಒಂದು ಜಾಗದಲ್ಲಿ ಆಮೇಲೆ ಕಾರ್ನರ್ ತಗೊಂಡಿದ್ದೆ. ಅದು ಸಖತ್ತು ತಪ್ಪು ಮಾಡಿದ್ದು ಕೆಲಸ. ಸೊ ಕಾರ್ನರಲ್ಲಿ ತಗೊಂಡಾಗ ಸ್ಟಾಲ್ಗಳನ್ನ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಕಾರ್ನರಲ್ಲಿದ್ದಾಗ ಜನ ಬರ್ತಾರೆ, ಯೂಶ್ವಲಿ ಕಾರ್ನರ್ನ ಯಾರೂ ಜಾಸ್ತಿ ನೋಡಲ್ಲ, ಬೇಗ ಅಲ್ಲಿಂದ ಟರ್ನ್ ಆಗಿಬಿಡ್ತಾರೆ. ಅಂದರೆ ಸೊ ಕಾರ್ನರ್ಗಳಲ್ಲಿ ಏನಾಗುತ್ತೆ, ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರು ಜನ ಎರಡೂ ಕಡೆ ಸೊ ಕ್ಲ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಗ ಮೂವ್ ಆಗ್ತಾರೆ ಅಲ್ಲಿ ಕಾರ್ನರ್ಗಳಲ್ಲಿ. ಸೊ ನನಗೆ ಅದು ಇನ್ನೊಂದು ಎಫೆಕ್ಟ್ ಆಯಿತು. ಸೊ ಇದು 2 ಎಫೆಕ್ಟ್ ಆಯಿತು. ಒಂದು, ನಾನು ಹೆಂಗೂ ಇಲ್ದಂಗೆ ಮಧ್ಯ ಸಿಗಾಕೊಂಡಿದ್ದು. ಇನ್ನೊಂದು ಬಂದು ಕಾರ್ನರ್ ಸ್ಟಾಲ್ ತಗೊಂಡಿದ್ದು. ಸೊ ಇದೆರಡೂ ಅಲ್ಲದೇ ಏನಾಯಿತು ನನಗೆ, ಅದೇ 5 ದಿನ. ಸೊ ಈ ಲಾಂಗ್ ಟರ್ಮ್ನ ತೊಗೊಂಡಿದ್ದು ಅದು ಒಂದಾಯಿತು. ಸೊ ಎಷ್ಟು
ಎಷ್ಟು ವಿಚಿತ್ರವಾಗಿತ್ತು ಈ ಸಲದ ಅನುಭವ ಅಂತ ಹೇಳಿದ್ರೆ. ಬಟ್ ನಾನು ಓದ ದಿನವೇ ಡಿಸೈಡ್ ಆದೆ, ನಾನು ಬಂದಾಗಿದೆ. ಸೊ ಈ 5 ದಿನ ನನ್ನ ಒಂದು ಅನುಭವ ಆಗುತ್ತೆ. ಸೊ ಬಂದಿದ್ದೀನಿ, ನನ್ನ ಸ್ಟಾಲ್ನ ಖಾಲಿ ಮಾಡ್ಕೊಂಡು ಹೋಗೋಗಿಲ್ಲ. ಇರೋ ಅಷ್ಟು ದಿನ 5 ದಿನ ಹೊರಗಡೆ ಪಿಕ್ನಿಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿದು ಒಂದು ಏನಿದೆ ಈ ಸಮಯನ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ನಾನು ಫಸ್ಟ್ ದಿನವೇ ಫಿಕ್ಸ್ ಆದೆ. ಸೊ ಅಲ್ಲಿ ಅಕ್ಕಪಕ್ಕ ಬೇರೆ ಸ್ಟಾಲ್ನವರು ಕೇಳ್ತಾಯಿದ್ರು, ಅಂದರೆ ಯಾವಾಗಲೂ ನಗ್ತಾ ಇದ್ದೆ, ಕಂಟಿನ್ಯೂಸ್ 3 ಡೇಸ್ ನಗ್ತಾ ಇದ್ದೆ. ಇನ್ನು 4th ಡೇ ನಾನು ಅಲ್ಲಿರಲಿಲ್ಲ, 5th ಡೇ ನಗೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸೊ ಆ 3 ದಿನ ನಗ್ತಾನೆ ಇದ್ದಿದ್ದಕ್ಕೆ ಪಾಪ ಅಲ್ಲಿ ಕೆಲವೊಂದು ಸ್ಟಾಲ್ನ ಬೇರೆಯವ್ರು ಕೇಳ್ತಾಯಿದ್ರು, ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆಯಾ, ಇಷ್ಟೊಂದು ನಗ್ತಾ ಇದ್ದೀರಲ್ಲ ಅಂತ. ಸೊ ನಾನು ಹೇಳಿದೆ, ಇಲ್ಲ, ಸೊ ಅದನ್ನು ಬೇಜಾರಲ್ಲಿ ಯಾಕೆ ಕಳಿಬೇಕು, ಇದು ಒಂದು ಪಿಕ್ನಿಕ್ ಅಂದ್ಕೊಂಬಿಡೋಣ. ಸೊ ನಿಮ್ಮ ಪರಿಚಯ ಆಗ್ತದೆ, ಹೊಸದಾಗಿ ಎಷ್ಟೊಂದು ಜನ ಸಿಗ್ತಾ ಇದ್ದಾರೆ ಅಷ್ಟೇ. ಇದೊಂದು ನನಗೆ ತುಂಬ ಒಂಥರ ವಿಚಿತ್ರವಾದಂಥ ಅನುಭವ. ಹಂಗಾಗಿ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದೆ. ಸೊ ಅಲ್ಲಿದು ಎಕ್ಸ್ಪೀರಿಯೆನ್ಸು. ಮತ್ತು ನನಗೆ ಉಳ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ, ಅಂದರೆ ನನಗೆ ಒಬ್ಬಳೇ ಹೋಗಿದ್ದೆ ಈ ಸಲ. ಸೊ ಮೊದಲನೇ ದಿನ ನಾನು ಮೈಸೂರಿಂದ ಒಬ್ಬಳೇ ಹೋಗಿದ್ದೆ. ಅಲ್ಲಿ ನನಗೆ ಲೋಡ್ ಮಾಡೋದು ಸಹ ಕಷ್ಟ ಆಯಿತು. ಆ ದೊಡ್ಡ ಹಟ್ಟು ಒಳಗೆ, ಅಂದರೆ ಮೇಳ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಗ್ರೌಂಡಲ್ಲಿ ಮಾಡಿದ್ದು. ಸೊ ನನ್ನ 137 ಸ್ಟಾಲ್ ಏನಿತ್ತು ಅಲ್ಲಿವರೆಗೂ ಸಹ ವೆಹಿಕಲ್ನ ಬಿಡ್ತಾ ಇರಲಿಲ್ಲ. ಸೊ ವೆಹಿಕಲ್ನ ತೊಗೊಂಡೋಗಿ ಹತ್ತಿರದಲ್ಲಿ ನಾವು ಏನು ಲೋಡ್ ತೊಗೊಂಡು ಹೋಗಿರ್ತೀವಿ ಅದನ್ನು ಅನ್ಲೋಡ್ ಮಾಡ್ಕೊಳ್ಳೋ ಫೆಸಿಲಿಟಿ ಇರಲಿಲ್ಲ. ಯೂಶ್ವಲಿ ನಾನು ಇದುವರೆಗೂ ಹೋಗಿದ್ದೆ ಎಲ್ಲ ಸ್ಟಾಲ್ಗಳಲ್ಲಿ. ಸೊ ನಮ್ಮ ಹತ್ರನೇ ತೊಗೊಂಡು ಹೋಗಿ ವೆಹಿಕಲ್ನ ಸೊ ಏನಿದೆ ಅದನ್ನೆಲ್ಲ ಇಳಿಸ್ಕೊಂಡು ಕಳಿಸ್ತಾ ಇದ್ವಿ. ಅದು ತುಂಬ ಈಸಿ ಆಗ್ತಾಯಿತ್ತು. ಬಟ್ ಇಲ್ಲಿ ಎಂಟ್ರೆನ್ಸಲ್ಲೇ ಇಳಿಸ್ಕೊಂಡು ನಮ್ಮ ಪುಟಾಣಿ ಕಿರ್ಸ್ತಾ ಇದ್ದಾಳೆ. ಸೊ ಎಂಟ್ರೆನ್ಸಲ್ಲೇ ಇಳಿಸ್ಕೊಂಡು ಒಳಗಡೆ ಅರ್ಧದವರೆಗೂ, ಸೊ ನಾನು ಅರ್ಧದಲ್ಲಿ ಸಿಗಾಕೊಂಡಿದ್ರಿಂದ ಅರ್ಧದವರೆಗೂ ಅಷ್ಟನ್ನ ಕ್ಯಾರಿ ಮಾಡಬೇಕಿತ್ತು. ಸೊ ಮಗಳು 10th ಓದ್ತಾ ಇದ್ದು, ಆವಾಗ ಅವಳಿಗೆ ಪ್ರಿಪ್ರೇಟ್ರಿ ನಡೀತಾ ಇತ್ತು. ಸೊ ಪ್ರಿಪ್ರೇಟ್ರಿ ಏನಲ್ಲ, ಅದಕ್ಕೂ ಮುಂಚೆ ಶಾಲೆಯಿಂದ ಒಂದು ಪ್ರಿಪ್ರೇಟ್ರಿ ಅರೇಂಜ್ ಮಾಡಿದರು ಎಕ್ಸಾಮು. ಮತ್ತು 5 ದಿನ ಅವಳು ಬರೋಕ್ಕೆ ಆಗ್ತಾನೇ ಇರಲಿಲ್ಲ, ಓದ್ಕೊಳ್ಳೋದಿದೆ. ಈಗಲೂ ಸಹ ಅವಳು ನನ್ನ ಕೈಗೆ ಸಿಗದೆ ಇರೋ ಅಷ್ಟು. ಬಹುಶಃ ಇನ್ನು 2 ತಿಂಗಳು ಕಳೆದ್ರೆ ಅವಳು ನನಗೆ ಸಿಗ್ತಾಳೆ ಸಂಪೂರ್ಣವಾಗಿ. ಸೊ ಹಾಗಾಗಿ ನಾನು ಒಬ್ಬಳೇ ಹೋಗಬೇಕಾಯ್ತು. ಇನ್ನು ಬೇರೆ ಪಾಪ ನನ್ನ ಜೊತೆ ಇರೋ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮನೆ ಮಕ್ಕಳು ಗಂಡ ಅವ್ರದ್ದೇ ಆದ 108 ಇರುತ್ತೆ. ಸೊ ಬೆಳಗ್ಗೆ ಹೋಗಿ ಸಂಜೆ ಬರೋದು ಅಂದರೆ ಆಗುತ್ತೆ. ಬಟ್ ಅಲ್ಲೇ ಉಳ್ಕೋಬೇಕು 5 ದಿನ ಅಂತ ಹೇಳಿದಾಗ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಅಂತ ಹೇಳಿ ಸೊ ನಾನೊಬ್ಬಳೇ ಹೊರಟಿದ್ದು. ಅಲ್ಲಿ ನನ್ನ ಗೆಳತಿ ರಜನಿ ನನಗೆ ತುಂಬ ಸಹಾಯ ಮಾಡಿದ್ಲು. ಮತ್ತು ನನ್ನ ಸ್ಟೂಡೆಂಟ್ಸು ಅಪೂರ್ವ ಮತ್ತು ಶಶಿಕಲಾ ಅವರಿಬ್ಬರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಶಶಿಕಲಾ ಅವರಂತೂ ಅವ್ರ ಮನೆಯಿಂದ ಊಟ ತಿಂಡಿ ಎಲ್ಲ ತೊಗೊಂಡು ಬಂದುಬಿಡ್ತಾಯಿದ್ರು. ಸೊ ಚಾಕ್ಲೇಟ್ಸ್ ಅವರೇ ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್ ಮಾಡಿ ತೊಗೊಂಡು ಬಂದು, ಅದೇ ನನಗಂತೂ ಸೇಮ್ ಪಿಕ್ನಿಕ್ ಥರನೇ ಆರಾಮಾಗಿ ಕೂತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಎದ್ದು ಬಂದಂಗಿತ್ತು ಈ ಸ್ಟಾಲ್ದು ಕತೆ. ಸೊ ಈಗ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನನ್ನ ಲಾಸ್ಟ್ January 7th ಎಕ್ಸಿಬಿಷನ್ ಆಯ್ತಲ್ಲ, ಸೊ ಅವಾಗಲಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟಾಲನ್ನು ಹಾಕ್ತಾ ಇರ್ತೇನೆ. ಸೊ ಅಲ್ಲಿದು ಮೊದಲೇ ನಾನು ಹೇಳ್ತೇನೆ, ಸೊ ನಾನು ಇಂಥ ಕಡೆ ಬರ್ತಾ ಇದ್ದೇನೆ ಅಂತ ಹೇಳಿ. ಅಲ್ಲಿ ಇರೋವಂಥ ನನ್ನ ಸ್ಟೂಡೆಂಟ್ಸ್ಗೆ ಅದು ತುಂಬ ಸಹಾಯ ಆಗುತ್ತೆ. ಇದು ನನ್ನ ಸ್ಟೂಡೆಂಟ್ಸೇ ತುಂಬ ಜನ ಕೇಳ್ಕೊಂಡ್ಮೇಲೆ ಹೌದು ಅಂತ ಹೇಳಿ ನಾನು ಇದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ಎಕ್ಸಿಬಿಷನ್ ಅಂದರೆ ಅವ್ರಿಗೆ ಅಷ್ಟು ಅನುಭವ ಇರಲ್ಲ. ಸೊ ಅಲ್ಲಿದು ಒಂದು ಅನುಭವ. ಮತ್ತು ನನ್ನ ಜ್ಯುವೆಲರಿ ಜೊತೆಗೆ ಸ್ವಲ್ಪ ಹೊತ್ತು ಕಳೆದಾಗ ಮತ್ತು ನನ್ನೊಟ್ಟಿಗೆ ಸ್ವಲ್ಪ ಸಮಯ ಕಳೆದಾಗ ನಾನು ಯಾವ ರೀತಿ ಜ್ಯುವೆಲರೀಸ್ ಮಾಡಿದ್ದೀನಿ, ಅವ್ರು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಅವ್ರ ತಪ್ಪುಗಳೇನಿದೆ ಅದನ್ನು ಹೆಂಗೆ ತಿದ್ಕೋಬೋದು, ಇದೆಲ್ಲವನ್ನು ಮಾತಾಡೋದಕ್ಕೆ ಮತ್ತು ಈ ಎಕ್ಸಿಬಿಷನ್ಗಳ ಬಗ್ಗೆ ಒಂದು ಪುಟ್ಟ ಅನುಭವಕ್ಕೋಸ್ಕರ ನಾನು ಯಾವ ಜಿಲ್ಲೆಗೆ ಹೋಗ್ತೇನೆ ಆ ಜಿಲ್ಲೆಯಿಂದ ಯಾರು ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರನ್ನ ಇನ್ವೈಟ್ ಮಾಡ್ತೇನೆ. ಸೊ ಯಾರು ಆ ಸಮಯದಲ್ಲಿ ಬಿಡುವಲ್ಲಿರ್ತಾರೆ ಸೊ ಅವ್ರು ಬಂದು ನನ್ನನ್ನು ಜಾಯಿನ್ ಆಗ್ತಾ ಇದ್ದಾರೆ. ಸೊ ಅದೇ ರೀತಿ ಈ ಎಕ್ಸಿಬಿಷನಲ್ಲೂ ಸಹ 5 ದಿನದಲ್ಲಿ ಒಂದಷ್ಟು ನನ್ನ ಸ್ಟೂಡೆಂಟ್ಸು, ನನಗೆ ಜಾಸ್ತಿ ಸ್ಟೂಡೆಂಟ್ಸು ಬ್ಯಾಂಗ್ಳೂರಲ್ಲೇ ಇದ್ದಾರೆ ಅಂತ ಈ ಸಲ ನನಗೆ ಗೊತ್ತಾಯಿತು. ಜೊತೆಯಾಗಿ ಶಶಿಕಲಾ ಮತ್ತು ಅಪೂರ್ವ
ಕಂಟಿನ್ಯೂಸ್ ನಮ್ಮ ಜೊತೆ 2 ದಿನ ಇದ್ದರು, ಶಶಿಕಲಾ ಅವರು 3 ದಿನ ಇದ್ದರು, ರಜನಿ 5 ದಿನ ನನ್ನ ಜೊತೆನೇ ಇದ್ಲು. ಸೊ ಇನ್ನುಳಿದಂತೆ ಇನ್ನೆಲ್ಲ ನನ್ನ ಸ್ಟೂಡೆಂಟ್ಸು ಬಂದು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಹೋದರು. ಒಂದಷ್ಟು ಜನ ಎಷ್ಟು ಪ್ರೀತಿಯಿಂದ ನನಗೆ ಅಂತ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದರು. ನಾನು ಅಂದ್ಕೊಂಡೆ ಅದೆಲ್ಲ ಓಪನ್ ಮಾಡೋಕ್ಕೂ ಮುಂಚೆ ಅದೆಲ್ಲನೂ ತೋರಿಸ್ಬೇಕು ಅಂತ. ಬಟ್ ಅಲ್ಲಿಂದ ಬಂದ ಮೇಲೆ ನಾನು ಹುಷಾರು ತಪ್ಪಿದ ಮೇಲೆ ನಾನು ಸರಿ ಹೋಗೋವರೆಗೂ ಅದನ್ನ ಇಟ್ಕೊಳ್ಳೋ ಅಷ್ಟು ನನಗೆ ಏನು ತಾಳ್ಮೆ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಓಪನ್ ಮಾಡಿ ಬಳಸಿಲ್ಲ. ಇನ್ನೂ ಒಂದಷ್ಟು ಸೀರೆಗಳು ಬಂದಿದೆ. ಸೊ ಎಲ್ಲವನ್ನೂ ಹಾಕ್ಕೊಂಡಾಗ ಯಾರ್ಯಾರ್ದು ಅಂತ ನಾನು ಹೇಳ್ತಾ ಇರ್ತೇನೆ ಗಿಫ್ಟ್ಗಳು. ಕೆಲವ್ರದಂತೂ ಹೆಸರು ಮರ್ತೋಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಅಂದರೆ 350 ಜನ ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ಅಲ್ಲದೆ ಆನ್ಲೈನ್ ಸ್ಟೂಡೆಂಟ್ಸ್ ಇರೋದ್ರಿಂದ ನನಗೆ ಈ ಮುಖ ಪರಿಚಯ ಸ್ವಲ್ಪ ಕಡಿಮೆ. ಅವ್ರು ಬಂದು ಹೇಳ್ಕೊಂಡಾಗ ಅಷ್ಟೇ ನಂಗೆ ಗೊತ್ತಾಗುತ್ತೆ ಓಕೆ ಅಂತ ಹೇಳಿ. ಸೊ ಹಾಗಾಗಿ ಬಟ್ ಎಲ್ಲ ಮಣ್ಣು ಕನೆಕ್ಟ್ ಮಾಡುತ್ತೆ ನಮ್ಮನ್ನು, ಅದೊಂದು ಖುಷಿ ಇದೆ. ಸೊ ಅವರು ಮಣ್ಣಿನ ಆಭರಣ ಹಾಕ್ಕೊಂಡು ಬಂದಿರ್ತಾರೆ, ಅದರಿಂದ ಐಡೆಂಟಿಫೈ ಆಗಿಬಿಡುತ್ತೆ ಸೊ ಇವ್ರು ನನ್ನ ಸ್ಟೂಡೆಂಟ್ಸ್ ಅಂತ ಹೇಳಿ. ಸೊ ಇನ್ನು ಉಳ್ಕೊಂಡಿದ್ದೆಲ್ಲ ಬಂದು 2 ದಿನ ನನ್ನ ಗೆಳತಿ ರಜನಿ ಮನೇಲಿ ಉಳ್ಕೊಂಡಿದ್ದೆ. ಅಬ್ಬಾ ದೇವ್ರೆ, ಟ್ರಾಫಿಕ್ ಅಂತೂ ಹಾರಿಬಲ್ ಆಗಿತ್ತು. ಬೆಂಗಳೂರು ಟ್ರಾಫಿಕ್ ಅಂತೂ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾನು ಅವಳ ಜೊತೆ 2 ವೀಲರಲ್ಲಿ ಕುತ್ಕೊಂಡು ರಸ್ತೆಗಿಳಿದಾಗ ನನ್ನ ಜೀವನ 2 ಭಾಗ ಮಾಡಿ 2 ಕೈಯಲ್ಲೂ ಬಿಗಿಯಾಗಿ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಅಷ್ಟು ಅಂದರೆ ಅಷ್ಟು ಭಯ ಆಗುತ್ತೆ ನನಗೆ. ಇಲ್ಲಿ ಟ್ರಾಫಿಕ್ಕೇ ಭಯ ಆಗುತ್ತೆ. ಇಲ್ಲಿ ರೋಡಲ್ಲೇ ಯಾರ್ದಾದ್ರೂ ಜೊತೆ ಹೋಗಬೇಕು ಅಂತ ಹೇಳಿದ್ರೆ, ಸೊ ಹಿಂಗೆ ಹಿಡ್ಕೋತು ಅಂತ ಹೇಳಿದ್ರೆ, ಸೊ ನಾನೇ ಬ್ರೇಕ್ ಹಾಕ್ತಾ ಇರ್ತೀನಿ ಅವ್ರಿಗೆ. ಮುಂದೆ ಹಂಪ್ ಬಂತು, ಏನಾದರೂ ಬಂತು ಅಂತ ಹೇಳಿದ್ರೆ, ಅಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಇವ್ರಿಗೆ ಇಂಡಿಕೇಟ್ ಮಾಡ್ತಾ ಇರ್ತೀನಿ. ಸೊ ಮುಂದೆ ಇರೋರಿಗೆ ಅಷ್ಟು ಬಾಡಿ ಮಸಾಜ್ ಆಗಿರುತ್ತೆ ಭುಜ. ಅಂಥದ್ರಲ್ಲಿ ಇನ್ನು ಬೆಂಗಳೂರಲ್ಲಿ ಕೇಳಬೇಕಾ, ಸಖತ್ ಅಂದರೆ ಸಖತ್ ಹಾರಿಬಲ್ ಆಗಿತ್ತು ನನಗೆ ಆ ಎಕ್ಸ್ಪೀರಿಯೆನ್ಸು. ನನಗೆ ನಿಜಕ್ಕೂ ಸಖತ್ತು ಮಿಸ್ ಮಾಡ್ಕೊಂಡಿದ್ದು ಮೈಸೂರನ್ನ, ಪ್ರತಿ ಕ್ಷಣ ಮಿಸ್ ಮಾಡಿಕೊಂಡೆ ಮೈಸೂರನ್ನ. ಎಷ್ಟು ಕೂಲಾಗಿರುತ್ತೆ ಇಲ್ಲಿ, ಆ ಗಜಿಬಿಜಿ ಇರಲ್ಲ. ರಸ್ತೆಗಳಾಗಲಿ ಅಥವಾ ನಮ್ಮ ಸುತ್ತಮುತ್ತಲ ಒಂದು ವಾತಾವರಣ ಆಗಲಿ ಎಲ್ಲವೂ ಸಹ ತುಂಬ ಅಂದರೆ ಪ್ರಶಾಂತವಾಗಿರುತ್ತೆ. ಆದರೆ ಬ್ಯಾಂಗ್ಳೂರು ಹಾಗಲ್ಲ. ಅವಳ ಮನೆಗೆ ಹೋಗಬೇಕಾದ್ರಂತೂ ಹೋಗಬೇಕಾದ್ರೆ ಮೊದಲನೇ ದಿನ ಮಾತ್ರ ನಾನು ಅವಳ ಜೊತೆ ಗಾಡೀಲಿ ಹೋದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿಂದ ವಾಪಸ್ ಹೊರಡಬೇಕಾದ್ರೆ ನೆಕ್ಸ್ಟ್ ಡೇ ವಾಪಸ್ ಅವ್ರ ಮನೆಯಿಂದ ಹೊರಡಬೇಕಾದ್ರೆ ನನಗೆ ಈ ಟ್ರಾಫಿಕಲ್ಲಿ ನಾವು ಹೋಗಬೇಕಾಗಿರೋ ಸ್ಥಳನ ತಲುಪೋದಕ್ಕೆ ಇನ್ನೂ ಬೇಕಾಗುತ್ತೆ. ಮತ್ತು ನನಗೆ ಖಂಡಿತ ಎದುರ್ಕೊಂಡು ಏನಾದರೂ ಆಗುತ್ತೆ ಅಂತ ಹೇಳಿ ಅರ್ಧದಲ್ಲಿ ಗಾಡಿನ ಸ್ಟಾಪ್ ಮಾಡಿ ಮೆಟ್ರೋ ಹತ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಡೇನೂ ಸಹ ಹೋಗೋದು ಬರೋದು ಆರಾಮಾಗಿ ಮೆಟ್ರೋದಲ್ಲೇ ಮಾಡಿದ್ವಿ. ಮೆಟ್ರೋ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಮೆಟ್ರೋ ನಾನು ಫಸ್ಟ್ ಟೈಮು ಲೋಹಿತ್ ಜೊತೆ ಹೋಗಿದ್ದು ಬಿಟ್ಟರೆ, ಇನ್ನು ನಂದು ಅದೇ ಅವನದು ಪರಿಹಾರ ಹಣಕ್ಕೆ ಓಡಾಡಬೇಕಾದ್ರೆ ಚಂದು ಜೊತೆಗೆ ಒಂದು ಸಲ ಬಿಟ್ಟರೆ ಅದು ಸೆಕೆಂಡ್ ಟೈಮು. ಚಂದು ಜೊತೆ ಹೋಗಿದ್ದು ಸೆಕೆಂಡ್ ಟೈಮು, ಲೋಹಿತ್ ಜೊತೆ ಫಸ್ಟ್ ಟೈಮು. ಅದಾದಮೇಲೆ ರಜನಿ ಜೊತೆ ಕಂಟಿನ್ಯೂಸ್ 2 ಡೇಸ್ ಮೆಟ್ರೋದಲ್ಲಿ ಓಡಾಡಿದ್ದು. ಸೊ ಕೊನೆಗೆ ಎಷ್ಟು ಅಂದರೆ, ಸೊ ಈಗ ಯಾರಾದರೂ ಬಂದರೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಅಷ್ಟು ಗೊತ್ತಾಗೋಯಿತು. ತುಂಬ ಚೆನ್ನಾಗಿತ್ತು ಮೆಟ್ರೋ ಎಕ್ಸ್ಪೀರಿಯನ್ಸ್ ಅಂತೂ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಕುತ್ಕೊಂಡ್ಬಿಟ್ರೆ ಹೆಂಗೆ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅಂತ ಕರ್ಕೊಂಡು ಹೋಗ್ಬಿಡ್ತಾಯಿತ್ತು. ಇದು ನನಗೆ ಹೊಸ ಅನುಭವ. ಇಂಥ ಖುಷಿಗಳನ್ನೆಲ್ಲ ಸಹ ನಾನು ಈ ಒಂದು ಎಕ್ಸಿಬಿಷನ್ನಿಂದ ಇಟ್ಕೊಳ್ಳೋಂಗಾಯಿತು. ಹಾಗೆ ಈ ಥರ ಒಂದಷ್ಟು ತಪ್ಪುಗಳು ಗೊತ್ತಾಯಿತು. ಇನ್ನು ಮುಂದೆ ನಾನು ಸ್ಟಾಲ್ ಮಾಡಬೇಕಾದ್ರೆ ಸ್ಟಾಲ್ ನಂಬರ್ನ ನೋಡ್ಕೋಬೇಕು, ಮತ್ತು ಯಾವ ಕಡೆಗೆ ಆ ನಂಬರ್ ಬರುತ್ತೆ ಅಂತ. ಸೊ ಕಾರ್ನರ, ಸೈಡಲ್ಲಿರುತ್ತಾ, ಎಂಟರಲ್ಲಿರುತ್ತಾ, ಯಾವ ಕಡೆ ಬರುತ್ತೆ ಅದನ್ನು ಸಹ ನೋಡ್ಕೋಬೇಕು ಅಂತ ಗೊತ್ತಾಯಿತು. ಮತ್ತು ತುಂಬ ಸ್ಟಾಲ್ಗಳಿದ್ದಾಗ ಹೋಗೋದು ತುಂಬ ವ್ಯರ್ಥ ಅನ್ನಿಸ್ತು. ಅಂದರೆ ಈ ಥರ ಮಧ್ಯ ಸಿಗಾಕೊಳ್ಳೋಕೆ ಮಾತ್ರ ಹೋಗಬಾರ್ದು. ತುಂಬ ಸ್ಟಾಲ್ ಇದ್ದಾಗ ಮಧ್ಯ ಸಿಗಾಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸೊ ಅಲ್ಲಿ ನನಗೆ ಅಷ್ಟು ಲಕ್ಷಾಂತರ ಜನ ಬಂದರು ಅಂತ ಹೇಳಿದ್ರು ಮಣ್ಣಿನ ಆಭರಣದ ಕಡೆಗೆ ರೀಚ್ ಆಗ್ತಾ ಇದ್ದಿದ್ದು. ಸೊ ನೀಲಿ ಯಾರು ಅಂತ ಗೊತ್ತಿದ್ದವರು ಅಥವಾ ಟೆರಕೋಟಾ ಜ್ಯುವೆಲರಿ ಗೊತ್ತಿದ್ದವ್ರು ಮಾತ್ರ ಅಲ್ಲಿಗೆ ಬರ್ತಾ ಇದ್ದಿದ್ದು. ನನ್ನ ಸ್ಟೂಡೆಂಟ್ಸ್ ಮಾತ್ರ ಬರ್ತಾ ಇದ್ದಿದ್ದು. ಸೊ ಇಲ್ಲಿದ್ದಾರೆ 137 ಅಂತ ನನ್ನನ್ನೇ ಹುಡ್ಕೊಂಡು ಬಂದವರು ಒಂದಷ್ಟು ಜನ ಇದ್ದಾರೆ. ಸೊ ಆ ಖುಷಿಗಂತೂ
ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಖುಷಿ ಆಯಿತು. ತುಂಬ ಜನ ಬಂದರು. 137 ಎಲ್ಲಿದೆ, ನೀಲಿ ಅವ್ರದ್ದು ಸ್ಟಾಲ್ ಇದೆ ಇಲ್ಲಿ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಅಷ್ಟು ಜನರ ಮಧ್ಯ, ಅಷ್ಟು ಸ್ಟಾಲ್ಗಳ ಮಧ್ಯ ನನ್ನನ್ನು ಹುಡ್ಕೊಂಡು ಬಂದ್ರಲ್ಲ. ಸೊ ಈ ಮಣ್ಣನ್ನು ಗುರುತಿಸ್ತಾ ಇದ್ರಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಅದು ನನಗೆ ಸಖತ್ ಟಚ್ ಆಗಿದ್ದು ಈ 5 ದಿನದಲ್ಲಿ. ಪ್ರತಿಯೊಬ್ಬರು ಬಂದಾಗ್ಲೂ ಸಹ ನನಗೆ ಬಿಡು, ನಾನು ಇಲ್ಲಿ ತನಕ ಬಂದಿದ್ದು ವೇಸ್ಟ್ ಆಗಲಿಲ್ಲ, ಎಷ್ಟು ಖುಷಿ ಅಲ್ವಾ, ನಮ್ಮನ್ನು ಹುಡ್ಕೊಂಡು ಯಾರೋ ಬರ್ತಾರೆ ಅಂತ ಹೇಳಿದ್ರೆ ಅಂತ ಅನಿಸೋದು, ಅಷ್ಟು ಖುಷಿಯನ್ನು ತಂದುಕೊಡ್ತು. ಸೊ ಅವರೆಲ್ರಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವೆಲ್ಲರೂ ಕೊಟ್ಟಿದ್ದ ಪ್ರೀತಿಗೆ ನನಗೇನೂ ಸಹ ವಾಪಸ್ ಕೊಡೋಕ್ಕಾಗಲ್ಲ ಅನಿಸುತ್ತೆ. ಅಷ್ಟು ಪ್ರೀತಿನ ಕೊಟ್ಟಿದ್ದೀರಾ. ನಾನು ಯಾರಂತ ನಿಮಗೆ ಗೊತ್ತಿಲ್ಲ, ನನ್ನ ಪರಿಚಯ ಇಲ್ಲ, ಬಹುಶಃ ಇಷ್ಟೇ ನಮ್ಮದು. ನಾನೇನೋ ನನ್ನ ಬಗ್ಗೆ ಹೇಳ್ಕೊಂಡಿರ್ತೀನಿ ಅಥವಾ ಬರ್ಕೊಂಡಿರ್ತೀನಿ, ಅದನ್ನು ನೋಡಿ ನೀವು ಕನೆಕ್ಟ್ ಆಗಿ ನಿಮ್ಮನೆಯವಳು ಅಂತ ಹೇಳಿ ನನಗೆ ಒಂದಷ್ಟು ಗಿಫ್ಟ್ಸು, ಸ್ಯಾರಿಗಳು ಎಷ್ಟು ಬಂದಿದೆ ಅದೆಲ್ಲ ತಂದುಕೊಟ್ಟು ವಿಶ್ ಮಾಡಿ ಹೋಗ್ತೀರಾ, ಹಗ್ ಮಾಡ್ತೀರಾ, ಮತ್ತು ಅಲ್ಲಿ ನಿಂತ್ಕೊಂಡು ಅಳ್ತೀರಾ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾನು ಏನೂ ಕಟ್ಟೋಕ್ಕಾಗಲ್ಲ ಬೆಲೆನ. ನಿಜವಾಗ್ಲೂ ಈ ಬದುಕು ಕೊಟ್ಟಂಥ ಒಂದು ಅದ್ಭುತವಾದ ಗಿಫ್ಟ್ಗಳು ನೀವುಗಳು ಅಂತ ಹೇಳ್ತೀನಿ. ಸೊ ಇದಿಷ್ಟು ಮಧ್ಯ, ಸೊ 3 ಡೇಸ್ ಆದಮೇಲೆ 4th ಡೇ ನನಗೆ ಜಾನಪದ ಲೋಕಾಗೆ ಹೋಗಬೇಕಿತ್ತು. ಸೊ ಜಾನಪದ ಲೋಕಾಗೆ ಹೋದೆ. ಸೊ ಜಾನಪದ ಲೋಕ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತೆ. ಸೊ ನಾನು ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಜಾನಪದ ಕ್ಲಾಸಸ್ನ. ಹಾಗಾಗಿ ನನಗೆ ವಾರಾಂತ್ಯದಲ್ಲಿ ಜಾನಪದ ಕ್ಲಾಸಸ್ ಇರುತ್ತೆ. ಸೊ ಜಾನಪದ ಲೋಕದಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಆಗ ಲೋಕೋತ್ಸವ ನಡೀತಾ ಇತ್ತು. ಸೊ ಪ್ರತಿ ವರ್ಷಕ್ಕೊಂದ್ಸಲ ನಡೆಯೋ ಅಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಅದು. ಎಲ್ಲೆಲ್ಲಿಂದ ಎಲ್ಲ ಜನ ಬಂದಿರ್ತಾರೆ. ಸೊ ನನಗೆ ಏನು ಬೇಜಾರಾಯಿತು ಅಂತ ಹೇಳಿದ್ರೆ, ನಾನು ಸ್ವದೇಶಿ ಮೇಳಾಗೆ ಹೋಗೋ ಇದರಲ್ಲಿ ನನ್ನ ಜಾನಪದ ಲೋಕದ ಒಂದು ಸೊಗಡನ್ನು ಕಳ್ಕೊಂಡೆ, ಅಲ್ಲಿ ಅವ್ರ ಜೊತೆ ಬೆರೆಯುವಂಥ ಕ್ಷಣಗಳನ್ನು ಕಳ್ಕೊಂಡೆ ಅಂತ ತುಂಬ ಫೀಲ್ ಆಯಿತು. ಬಟ್ ನಾನು ಒಂದೇ ದಿನ ಅಲ್ಲಿ ಹೋಗಿ ಅವ್ರ ಜೊತೆ ಆ ಕಾರ್ಯಕ್ರಮದಲ್ಲಿ ಇದ್ದು ಬರೋದಕ್ಕೆ ಆಗಿದ್ದು, ಆ ಒಂದು ಬೇಜಾರು ತುಂಬ ಆಯಿತು. ಸೊ 4th ಡೇ ನಾನು ರಾಮನಗರ ಜಾನಪದ ಲೋಕದಲ್ಲಿದ್ದೆ. ಅವತ್ತು ಸ್ಟಾಲನ್ನು ನನ್ನ ಮಗಳು ಬಂದು ನೋಡಿಕೊಂಡು, ಸೊ ಸ್ಯಾಟರ್ಡೆ, ಅವತ್ತು 4th ಡೇ ಬಂದು ಸ್ಯಾಟರ್ಡೆ ಬಿದ್ದಿತ್ತು, 4ನೇ ದಿನ. ಅವತ್ತು 10ನೇ ತಾರೀಕು. ಸೊ 10ನೇ ತಾರೀಕು ನನ್ನ ಮಗಳಿಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ಸೊ ಮಂಡೆಗೆ ಪೋಸ್ಟ್ಪೋನ್ ಆಗಿತ್ತು. ಸೊ ಅವಳು ಫೋನ್ ಮಾಡಿ ಅದೇ ಹೇಳಿದ್ಲು, ನೋಡು ನಿನ್ನ ಲಕ್ ಹೆಂಗಿದೆ ಅಂತ, ನನಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ನೀನು ಆರಾಮಾಗಿ ಹೋಗು ರಾಮನಗರಕ್ಕೆ, ನಿನ್ನ ಕ್ಲಾಸ್ದು ಏನು ಪ್ರೋಗ್ರಾಮ್ ಇದೆ ಮುಗಿಸ್ಕೊ, ಸೊ ನಾನು ಬಂದು ಸ್ಟಾಲ್ ನೋಡ್ಕೋತೀನಿ ಅಂತ ಹೇಳಿದ್ದು. ಸೊ ಅವಳು ಮತ್ತು ನನ್ನ ಗೆಳತಿ ಜ್ಯೋತಿ ಇಬ್ಬರೂ ಸಹ 10ನೇ ತಾರೀಕು 11ನೇ ತಾರೀಕು ಸ್ಟಾಲ್ನ ಇನ್ಚಾರ್ಜ್ ಅವರೇ ಆಗಿದ್ದರು. ಸೊ 10ನೇ ತಾರೀಕು ನಾನು ರಾಮನಗರ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ರಾತ್ರಿ 8 ಗಂಟೆಗೆ. ಮತ್ತೆ ವಾಪಸ್ಸು ನಾನು 8 ಅಲ್ಲ 9 ಆಗಿತ್ತು. ಸೊ 9 ಗಂಟೆ ಆಯಿತು ನನಗೆ ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ವಾಪಸ್ಸು ನಾನು ಬೆಂಗಳೂರು ಸ್ವದೇಶಿ ಮೇಳಾಗೆ ಬರೋ ಅಷ್ಟೊತ್ತಿಗೆ. ಸೊ ಇನ್ನು 5th ಡೇ, ಸೊ ಬರೋ ಸ್ಯಾಟರ್ಡೆ ನೈಟ್ ಅಂದರೆ 10ನೇ ತಾರೀಕೇನೆ ನಾನು ರಾಮನಗರದಿಂದ ಜಾನಪದ ಲೋಕದಿಂದ ಬ್ಯಾಂಗ್ಳೂರಿಗೆ ಬಂದು ನನ್ನ ಮಗಳು ಮತ್ತು ನನ್ನ ಗೆಳತಿ ನಾನು 3 ಜನ, ಸೊ ನನ್ನ ಚಂದು ಅವರ ಪರಿಚಯಸ್ಥರ ರೂಮಲ್ಲಿ ನಾವು ಸ್ಟೇ ಮಾಡಿದ್ವಿ. ಸೊ ಅಲ್ಲಿ ಸ್ಟೇ ಮಾಡಿದಾಗ ಒಂದು ಸ್ವಲ್ಪ ಹತ್ತಿರ ಇತ್ತು, ಅಂದರೆ ನನಗೆ ರಜನಿ ಮನೆಗೆ ಹೋಗಿ ಬರೋದು ಪಾಪ ತುಂಬ ಕಷ್ಟ ಆಗ್ತಾಯಿತ್ತು. ಅವಳಿಗಷ್ಟು ದೂರ, ಅವಳಿಗೆ ಹಿಂಸೆ ಕೊಟ್ಕೊಂಡು 2 ದಿನ ಸಖತ್ ಅವಳಿಗೆ ತ್ರಾಸು ಕೊಟ್ಟೆ ಅಂತ ಅನ್ನಿಸ್ತು. ಸೊ ಇವತ್ತಿಗೆ, ಸೊ 4th ಡೇಗೆ ನನಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಸ್ವಲ್ಪ ಹತ್ತಿರದಲ್ಲಿ ನನಗೆ ರೂಮ್ ಸಿಕ್ಕಿದ್ರಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ. ಬಟ್ ನನಗೆ ಎಂಥ ವಿಚಿತ್ರ ಅಂತ ಹೇಳಿದ್ರೆ, ನನ್ನದು ಪೀರಿಯಡ್ಸ್ ಬೇರೆ ಆಯಿತು. ಸೊ 5th ಡೇ ಯಾರೆಲ್ಲ ನನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ರು 11ನೇ ತಾರೀಕು, ಫೆಬ್ರವರಿ 11ನೇ ತಾರೀಕು. ಸೊ ನಾನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಆ ಓಡಾಟ, ಮನೆಯಿಂದ ಹೊರಗಡೆ ಇದ್ದಿದ್ದು, ಸೊ ಬೆಳಗ್ಗೆಯಿಂದ ಸಂಜೆ ತನಕ ನಿಂತಿರೋದೇ ಆಗ್ತಾಯಿತ್ತು. ಮತ್ತು ಜಾನಪದ ಲೋಕಾಗೆ ಹೋಗಿ ಬಂದಿತ್ತು, ಎಲ್ಲ ಟ್ರಾವೆಲು ಜೊತೆಗೆ ಈ ಪೀರಿಯಡ್ ಕ್ರಮ್ಸು ಎಲ್ಲ ಸೇರಿಕೊಂಡು ಭಾನುವಾರ ಅಂತೂ ಎಷ್ಟೊತ್ತಿಗೆ ನಾನು ಮೈಸೂರು ನೋಡ್ತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು. ಅಷ್ಟು
ಅಷ್ಟು ಟಯರ್ಡಾಗಿ. ಸೊ 3-4 ದಿನ ಏನು ನಗ್ನಗ್ತಾ ನಾನು ಈ ಒಂದು ಜರ್ನಿಯನ್ನು ನಡೆಸಿದ್ದೆ, 5ನೇ ದಿನಕ್ಕೆ ಅಷ್ಟೇ ಬಿದ್ದೋಗಿದ್ದೆ ನಾನು. ಸೊ ಇದಿಷ್ಟು ನನ್ನ ಏನು ಈ 5 ದಿನ ನನ್ನ ಬದುಕಲ್ಲಿ ನಾನು ಮೊದಲನೇ ಬಾರಿಗೆ 5 ದಿನದ ಒಂದು ದೊಡ್ಡ ಎಕ್ಸಿಬಿಷನ್ ಸವಾಲನ್ನು ಏನು ತೊಗೊಂಡಿದ್ದೆ ಅದ್ರದ್ದು ಸಾಧಕ ಮತ್ತು ಬಾಧಕಗಳು. ಸೊ ನೀವು ಅಂದರೆ ನನ್ನ ಸ್ಟೂಡೆಂಟ್ಸು ತುಂಬ ಜನ ಕೇಳ್ತೀರಾ, ಮ್ಯಾಮ್ ಎಕ್ಸಿಬಿಷನ್ಸ್ ಎಲ್ಲ ಹೇಗೆ ಅಂತ. ನೀವು ಚೂಸ್ ಮಾಡಬೇಕಾದ್ರೆ ಇದನ್ನೆಲ್ಲ ನೀವು ಯೋಚನೆ ಮಾಡಿ. ಸೊ ನನಗೆ ಸಪೋರ್ಟ್ಗೆ ಯಾರಿದ್ದಾರೆ, ಮನೇಲಿ ಯಾರಾದರೂ ಇದ್ದಾರಾ, ಅಥವಾ ನಾನು ಹೋಗೋ ಕಡೆಗೆ ನನಗೆ ಯಾರಾದರೂ ಪರಿಚಯಸ್ಥರು ತುಂಬ ಗೊತ್ತಿರೋ ಅಂಥವ್ರು ಇದ್ದಾರಾ, ಅಥವಾ ನಾನು ಹೋಗ್ತಾ ಇರೋವಂಥ ಸ್ಥಳ ಎಷ್ಟು ದೂರ ಇದೆ, ಎಷ್ಟು ದಿನ ಆದರೆ ನಾನು ನಿಭಾಯಿಸಬಲ್ಲೆ, ಇದೆಲ್ಲವನ್ನು ನೋಡ್ಕೊಳ್ಳಿ. ಸ್ಟಾಲು ಯಾವ ಕಡೆ ಇದೆ, ಎಷ್ಟು ನಂಬರ್ಸ್ ಆಫ್ ಸ್ಟಾಲ್ಸ್ ಇದೆ, ಅದರಲ್ಲಿ ನಂದು ಎಷ್ಟನೇ ನಂಬರು, ಅದು ಯಾವ ಮೂಲೆಗೆ ಬರುತ್ತೆ, ಇದೆಲ್ಲವನ್ನು ನೀವು ಖಂಡಿತ ನೋಡ್ಕೊಂಡು ಆಮೇಲೆ ಹೆಜ್ಜೆ ಇಡಿ. ಯಾಕೆಂತ ಹೇಳಿದ್ರೆ ಇದು ನನ್ನ ಒಂಥರ ವಿಶೇಷವಾದಂಥ ಅನುಭವನೇ ಅಂತ ಹೇಳಬೇಕು. ಸೊ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸು ಇಷ್ಟು ದೊಡ್ಡ ಎಕ್ಸಿಬಿಷನಲ್ಲಿ ಆದಂಥದ್ದು. ಇದನ್ನು ನಾನು ಶೇರ್ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೆ. ಸೊ ನಿಮಗೂ ಸಹ ಇದು ಮುಂದೆ ಎಲ್ಲಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಆಗಿತ್ತು ನನ್ನ ಫೆಬ್ರವರಿ 7ರಿಂದ 11ನೇ ತಾರೀಕುವರೆಗೂ ನಡೆದಂಥ ಒಂದು ಸ್ವದೇಶಿ ಮೇಳ ಎಕ್ಸಿಬಿಷನ್ನ ಎಕ್ಸ್ಪೀರಿಯನ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನು ಮುಂದೆ ಸ್ವಲ್ಪ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೇಳಿದ್ನಲ್ಲ, ಇನ್ನು ಮಾರ್ಚ್ ಎಂಡಿಂದ ಏಪ್ರಿಲ್ 6th ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅನಿಸುತ್ತೆ. ಸೊ ಏಪ್ರಿಲ್ 6 ಆಯಿತು ಅಂತ ಹೇಳಿದ್ರೆ ಸೊ ನನಗೆ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗೋದೇ ಇಲ್ಲ. ಸೊ ಆರಾಮಾಗಿ ನಾನು ಏನೆಲ್ಲ ಹೇಳಬೇಕು ಇದನ್ನು ಹೇಳ್ತೀನಿ ಅದನ್ನು ಹೇಳ್ತೀನಿ ಅಂತ ನಿಮಗೆ ಭರವಸೆ ಕೊಟ್ಕೊಂಡು ಬಂದಿದ್ದೀನೋ ಅದೆಲ್ಲವನ್ನು ಸಹ ನಿಮಗೆ ಹೇಳ್ತಾ ಬರ್ತೇನೆ. ಸೊ ಥ್ಯಾಂಕ್ ಯು ಆಲ್.